ಫ್ರಿಡ್ಜ್ನಲ್ಲಿ ಬಿಳಿ ಹಾಳೆಯನ್ನು ಇಡುವಂತಹ ರಹಸ್ಯ ತಿಳಿದ್ರೆ ನೀವು ಶಾಕ್ ಆಗ್ತೀರಿ. ಇನ್ಮುಂದೆ ಹಣದ ಭಾರಿ ಉಳಿತಾಯ ಆಗುತ್ತೆ ಪಕ್ಕಾರಿ. ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಎಲ್ರಿಗೂ ಉಪಯೋಗ ಆಗುವಂಥ ಒಳ್ಳೊಳ್ಳೆ ಟಿಪ್ಸ್ಗಳನ್ನ ನೋಡೋಣ ಬನ್ನಿ. ಸಿಕ್ಕಾಪಟ್ಟೆ ಕೂದಲು ಉದುರುತ್ತಾ ಇದೆ, ತಲೆ ಕಡಿತ ಬೇರೆ ಆಗ್ತಾ ಇದೆ, ಯಾವ ಮನೆಮದ್ದನ್ನು ಬಳಸಿದ್ರೂ ಕೂಡ ಸರಿ ಆಗ್ತಿಲ್ಲ ಅನ್ನೋರು ನೋಡಿ, ಸ್ಟವನ್ನು ಹಚ್ಚಿ ಪಾತ್ರೆಯನ್ನು ಕಾಯ್ದಕ್ಕೆ ಅಂತೇಳಿಟ್ಟು 1 ಲೋಟ ಆಗೋಷ್ಟು ಫಿಲ್ಟರ್ ನೀರನ್ನು ಹಾಕ್ಕೊಳ್ಳಿ. ನಂತರ ಅದಕ್ಕೆ 1 ಇಡಿ ಆಗೋಷ್ಟು ಪುದೀನ ಕಡ್ಡಿ ಸಮೇತ ಹಾಕಿ ಪುದೀನನ ಹಾಕಬೇಕಾಗುತ್ತೆ. ಕ್ಲೀನಾಗಿ ತೊಳ್ಕೊಂಡು ಪುದೀನನ ಹಾಕಬೇಕು. ಈಗ ಅದ್ರ ಜೊತೆಗೆ 2 ಸ್ಪೂನ್ ಆಗೋಷ್ಟು ರೋಸ್ಮೆರಿನ ಹಾಕಬೇಕಾಗುತ್ತೆ. ನೀವು ಪಾಟ್ನಲ್ಲೆಲ್ಲ ಫ್ರೆಶ್ ಆಗಿರೋವಂಥ ರೋಸ್ಮೆರಿನ ಬೆಳೆಸಿದ್ದೀರಾ ಅಂದರೆ ನೀವು ಅದನ್ನೇ ತೆಗೆದು ಹಾಕ್ಬೋದು. ಇಲ್ಲ ಅಂತಂದರೆ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ಒಣಗಿಸಿರೋವಂಥ ರೋಸ್ಮೆರಿ ಸಿಗುತ್ತೆ. ಇದನ್ನು ನೋಡಿ ಈ ಥರ ನೀರಿಗೆ ಹಾಕಿ 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಬೇಕು. ಪುದೀನ ಸತ್ವ ಮತ್ತು ರೋಸ್ಮೆರಿನಲ್ಲಿರುವಂಥ ಸತ್ವ ಎಲ್ಲ ಈ ನೀರಿನಲ್ಲಿ ಬಂದಿರುತ್ತೆ. ನಂತರ ಈ ನೀರನ್ನು ಫಿಲ್ಟರ್ ಮಾಡ್ಕೋಬೇಕಾಗುತ್ತೆ. ಇವಾಗ ಫಿಲ್ಟರ್ ಮಾಡ್ಕೊಂಡಿರೋಂಥ ನೀರನ್ನು ಸ್ಪ್ರೇ ಬಾಟಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ನೀರು ಏನಕ್ಕೆ ಉಪಯೋಗ ಆಗುತ್ತೆ ಅಂದರೆ, ನಾನು ಈಗಾಗಲೇ ವಿಡಿಯೋ ಪ್ರಾರಂಭದಲ್ಲೇ ಹೇಳಿದಾಗೆ ತಲೆಯಲ್ಲಿ ಕಡಿತ, ವಿಪರೀತ ಇಚ್ಚಿನೆಸ್ ಇದೆ, ಜೊತೆಗೆ ಕೂದಲು ತುಂಬಾ ಉದುರುತ್ತಾ ಇದೆ. ಕೂದಲು ಬಲಿಷ್ಠವಾಗಿರಬೇಕು, ಹೊಳಪಿನಿಂದ ಕೂಡಿರಬೇಕು. ಈ ವಾಟರನ್ನು ನೀವು ಕೂದಲಿನ ಬುಡಕ್ಕೆಲ್ಲ ಸ್ಪ್ರೇ ಮಾಡಿ ಮಸಾಜ್ ಮಾಡಿ ಅರ್ಧ ಗಂಟೆಗಳ ಕಾಲ ಹಾಗೆ ಬಿಟ್ಟು ನಂತರ ನೀವು ತಲೆ ಸ್ನಾನ ಮಾಡಬೇಕಾಗುತ್ತೆ. ವಾರದಲ್ಲಿ 2 ದಿನ ಈ ಟಿಪ್ಪನ್ನು ಫಾಲೋ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಕೂದಲು ಬಲಿಷ್ಠವಾಗುತ್ತೆ. ಮತ್ತು ಇಚಿನೆಸ್ ಎಲ್ಲ ಇದ್ದರೆ, ಕಡ್ತಾ ಇದ್ದರೆ, ಡ್ಯಾಂಡ್ರಫ್ ಇದ್ದರೆ ಅದಕ್ಕೂ ಕೂಡ ಇದು ಒಳ್ಳೆಯ ಮನೆಮದ್ದಾಗಿ ಕೆಲಸ ಮಾಡುತ್ತೆ. ಈ ಒಂದು ಪುದೀನ ಮತ್ತು ರೋಸ್ಮೆರಿ ಸ್ಪ್ರೇನ ನೀವು ಕೂದಲಿನ ಬುಡಕ್ಕೆಲ್ಲ ಸ್ಪ್ರೇ ಮಾಡೋದ್ರಿಂದ ರಕ್ತ ಸಂಚಲನ ಕೂಡ ಹೆಚ್ಚಾಗುತ್ತೆ. ಸೊ ಹೀಗಾಗಿ ಕೂದಲು ಬೆಳವಣಿಗೆಗೂ ಕೂಡ ಇದು ತುಂಬಾ ಸಹಾಯಕ ಆಗುತ್ತೆ. ಈ ಸ್ಪ್ರೇನ ಹಾಕಿ ನೀವು ಅರ್ಧ ಗಂಟೆ ಬಿಟ್ಟು ನಂತರ ನೀವು ಹೇರ್ ವಾಶನ್ನು ಮಾಡಬೇಕಾಗತ್ತೆ. ನೋಡಿ ಕೂದಲು ಎಷ್ಟು ಚೆನ್ನಾಗಿ ಶೈನಿ ಆಗಿದೆ. ಮತ್ತು ನನ್ನ ಹಳೆಯ ವ್ಯೂವರ್ಸ್ಗೆ ಗೊತ್ತಿರುತ್ತೆ ನನ್ನ ಕೂದಲು ಎಷ್ಟು ಲೆಂತಿ ಇತ್ತು ಮೊದಲು ಅಂತೇಳಿ. ಇನ್ನು ಮುಂದೆ ಕೂದಲು ಉದ್ದ ಬೆಳೆಯೋದಕ್ಕೆ ನಾನು ಯಾವೆಲ್ಲ ಟಿಪ್ಸ್ಗಳನ್ನ ಫಾಲೋ ಮಾಡ್ತೀನಿ ಅಂತ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಮುಂಬರುವ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಮುಂದಿನ ಟಿಪ್, ಈ ರೀತಿಯ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಉಪಯೋಗಕ್ಕಿಲ್ಲ ಅಂಥೇಳಿ ಬಿಸಾಡೋದುಂಟು. ಆ ಥರ ಬಿಸಾಡೋ ಬದಲಿಗೆ ನೋಡಿ, ಒಂದು ಚಾಕುನ ತೊಗೊಂಡು ಅದನ್ನು ಬಿಸಿ ಮಾಡಿಕೊಂಡು ಈ ರೀತಿಯಲ್ಲಿ ಬಾಟಲ್ನ ಕಟ್ ಮಾಡ್ಕೋಬೇಕಾಗತ್ತೆ. ಮುಂಭಾಗದಲ್ಲಿ ಮತ್ತು ಕೆಳಗಡೆ ಕಟ್ ಮಾಡ್ಕೋಬೇಕು. ಇಲ್ಲಿ ಕೆಳಗಡೆ ಕಟ್ ಮಾಡ್ಕೊಂಡಿದ್ದೀವಲ್ವ, ಇಲ್ಲಿ ವೃತ್ತಾಕಾರದಲ್ಲಿ ನೋಡಿ ಈ ಥರ ಹೋಲನ್ನು ಮಾಡ್ಕೋಬೇಕಾಗತ್ತೆ. ಚಾಕು ತೊಗೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡು, ಚಾಕು ಅಥವಾ ಕಂಬಿ ತೊಗೊಂಡು ಬಿಸಿ ಮಾಡಿ ಕಟ್ ಮಾಡ್ಕೊಬಹುದು ನೋಡಿ. ನಂತರ ನೋಡಿ ಈ ರೀತಿ ಬಾಟಲ್ ಕ್ಯಾಪ್ ಭಾಗ ಬರುತ್ತಲ್ಲ, ಅದನ್ನು ಈ ಥರ ಹಾಕಿ ಕ್ಯಾಪನ್ನು ಹಾಕಿ ಟೈಟ್ ಮಾಡಿದರೆ ಆಯಿತು. ಇದು ಒಂದೊಳ್ಳೆ ಕಿಚನ್ ಆರ್ಗನೈಸರಾಗಿ ನಾವು ಬಳಸಬಹುದು. ನಮಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ ನೋಡಿ. ಕಿಚನ್ನಲ್ಲಿ ಸ್ಪೂನನ್ನು ಹಾಕಿಡೋದಕ್ಕೆ ಇದನ್ನು ಸ್ಪೂನ್ ಸ್ಟ್ಯಾಂಡಾಗಿ ಕೂಡ ನಾವು ಬಳಸಬಹುದು. ತುಂಬಾ ಸಿಂಪಲ್ಲಾಗಿ ಇದು ರೆಡಿ ಆಗಿಬಿಟ್ಟು ನೋಡಿ. ಅರೆ ಫಂಕ್ಷನ್ನಿಗೆ ಹೋಗಬೇಕು, ಪಾರ್ಲರ್ಗೆ ಹೋಗೋಕ್ಕೆ ಟೈಮ್ ಇಲ್ವಾ? ಚಿಂತೆನೇ ಬೇಡ. ನೀವು ಬಳಸುವಂಥ ಕ್ರೀಮ್ ಜೊತೆಗೆ ಸ್ವಲ್ಪ ಕಡಲೆ ಇಟ್ಟಿದ್ರೆ ಸಾಕು. ಹೌದು ನೋಡಿರಿ, ಮತ್ತು ನಾನಿಲ್ಲಿ ಸ್ವಲ್ಪ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ರೆಗ್ಯುಲರಾಗಿ ಬಳಸುವಂಥ ಒಂದು ಕ್ರೀಮನ್ನು ನೋಡಿ ಕಡಲೆ ಹಿಟ್ಟಿನ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದ್ರ ಜೊತೆಗೆ ಸ್ವಲ್ಪ ಕಸ್ತೂರಿ ಅರಿಶಿನ ಸೇರಿಸ್ಕೊಂಡಿದ್ದೀನಿ. ನಂತರ ಸ್ವಲ್ಪ ರೋಸ್ ವಾಟರನ್ನು ಹಾಕ್ಕೊಳ್ತಾ ಇದ್ದೀನಿ. ರೋಸ್ ವಾಟರನ್ನು ಸ್ವಲ್ಪನೇ ಹಾಕ್ಕೊಂಡು ಈ ಥರ ಕಲಿಸ್ಕೊಳ್ತಾ ಬರಬೇಕಾಗುತ್ತೆ. ಇದನ್ನು ಕಲಿಸ್ತಾ ನೋಡಿ ಎಷ್ಟು ಚೆನ್ನಾಗಿ ಒಂದೊಳ್ಳೆ ಕ್ರೀಮ್ ಅನ್ನೋದು ಸಿದ್ಧ ಆಗಿದೆ. ಎಷ್ಟು ಚೆನ್ನಾಗಿದು ರೆಡಿ ಆಯಿತು ಅಂಥೇಳಿ. ಇವಾಗ ಇದನ್ನು ಯಾವ ಥರ ಬಳಸ್ಬೋದು, ಇದರಿಂದ ನಮಗೆ ಹೇಗೆ ಪಾರ್ಲರ್ಗೆ ಹೋಗೋಕ್ಕಿಂತ ಚೆನ್ನಾಗಿ ಸ್ಕಿನ್ ಗ್ಲೋ ಆಗಿ ರಿಸಲ್ಟ್ ಕೊಡುತ್ತೆ, ನೀವೇ ಈಗ ನೋಡ್ತೀರಾ ನೋಡಿ. ಮೊದಲನೇದಾಗಿ ಈ ಒಂದು ಫೇಸ್ ಪ್ಯಾಕನ್ನು ಅಪ್ಲೈ ಮಾಡೋದಕ್ಕಿಂತ ಮೊದಲು ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೋಬೇಕಾಗತ್ತೆ. ಮುಖನ ತೊಳೆದು ನಂತರ ಈ ಒಂದು ಫೇಸ್ ಪ್ಯಾಕನ್ನು ಹಚ್ಬಿಟ್ಟು 15ರಿಂದ 20 ನಿಮಿಷಗಳ ಕಾಲ ಹಾಗೆ ಬಿಡಿ. ನಂತರ ನೀರಿನಿಂದ ವಾಶ್ ಮಾಡಿ, ನಂತರ ಯಾವುದೇ ರೀತಿಯ ಫೇಸ್ ವಾಶ್ ಏನು ಬಳಸೋದು ಬೇಡ. ಈ ಒಂದು ಟಿಪ್ಪನ್ನು ಫಾಲೋ ಮಾಡೋದ್ರಿಂದ ಚರ್ಮ ಅನ್ನೋದು ತುಂಬಾ ಕಾಂತಿಯುತವಾಗುತ್ತೆ, ಮುಖ ತುಂಬಾ ಗ್ಲೋಯಿಂಗಾಗಿ ಕಾಣುತ್ತೆ. ಖಂಡಿತ ಈ ಟಿಪ್ಪನ್ನು ಟ್ರೈ ಮಾಡಿ ನೋಡಿ. ಮುಂದಿನ ಟಿಪ್, ಕತ್ನಲ್ಲಿ ಚೈನನ್ನು ಹಾಕಿರ್ತೀವಿ, ಅರೆ ಕಳ್ಳರ ಕಾಟ ಜಾಸ್ತಿ, ಏನಪ್ಪ ಮಾಡೋದು ಹೊರಗಡೆ ಹೋದಾಗ ಅಂದರೆ ನೀವು ಈ ಒಂದು ಸಿಂಪಲ್ ಟಿಪ್ಪನ್ನು ಫಾಲೋ ಮಾಡಿ, ತುಂಬಾ ಸೇಫ್ಟಿ ಇರುತ್ತೆ. ನೋಡಿ, ಚೈನನ್ನು ಈ ರೀತಿ ಕತ್ತಿಗೆ ಹಾಕ್ಕೊಳ್ತೀವಲ್ವ, ಬ್ಲೌಸ್ಗೆ
ಈ ಥರ ಒಂದು ಲೈನ್ ಒಳಗಡೆ ಬರಬೇಕು ನೋಡಿ, ಒಂದು ಲೈನ್ ಒಳಗೆ ಮತ್ತೊಂದು ಲೈನ್ ಈ ಥರ ಬ್ಲೌಸ್ ಒಳಗಡೆ ಈ ಥರ ಇಟ್ಟು ನಂತರ ನೀವು ಬ್ಲೌಸ್ ಹುಕ್ಕನ್ನು ಹಾಕ್ಕೊಳ್ಳಿ. 2ರಿಂದ 3 ಹುಕ್ಸನ್ನು ಈ ಥರ ಚೈನ್ ಸೇರಿಸಿ ಹಾಕ್ಕೊಳ್ಳಿ. ನೀವು ಕತ್ತಿಗೆ ಹಾಕಿರ್ತೀರಲ್ಲ, ನಿಮ್ಗೆ ಲೆಂತ್ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಈ ಥರ ಹಾಕೋದ್ರಿಂದ ನೋಡಿ ಚೈನ್ ತುಂಬಾ ಸೇಫ್ ಆಗಿರುತ್ತೆ, ಹಿಂಗೆ ಎಳೆದ್ರೂ ಕೂಡ ಬರಲ್ಲ. ಸೊ ಸೇಫ್ಟಿ ಪರ್ಪಸ್ ಈ ಒಂದು ಟಿಪ್ ತುಂಬಾ ಹೆಲ್ಪ್ ಆಗುತ್ತೆ ಎಲ್ಲ ಹೆಂಗಸರಿಗೂ ಕೂಡ. ಸೊ ತುಂಬಾ ದುಬಾರಿ ಚಿನ್ನದ ಬೆಲೆ ಅಂಥದ್ರಲ್ಲಿ ತುಂಬ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತೀವಿ. ಇದನ್ನು ಕಾಪಾಡ್ಕೋಬೇಕು ಅಂದರೆ ಈ ಥರ ಚಿಕ್ಕ ಚಿಕ್ಕ ಟಿಪ್ಸನ್ನು ನಾವು ಜಾಗರೂಕತೆಯನ್ನು ವಹಿಸಲೇಬೇಕು. ಎಲ್ಲ ಮಹಿಳೆಯರಿಗೂ ಈ ವಿಡಿಯೋನ ಶೇರ್ ಮಾಡಿರಿ. ಮತ್ತು ಮುಂದಿನ ಟಿಪ್, ಬಳೆ ಇದ್ದರೆ ಸಾಕು, ಜೊತೆಗೆ ಸೇಫ್ಟಿ ಪಿನ್ ಇದ್ದರೆ ಸಾಕು, ಒಂದೊಳ್ಳೆ ಉಪಯೋಗ ಆಗುವಂಥ ವಸ್ತು ರೆಡಿ ಆಗುತ್ತೆ ನೋಡಿ. ನಾನಿಲ್ಲಿ ಒಂದು 4 ಬಳೆನ ತೊಗೊಂಡಿದ್ದೀನಿ. ಬಳೆನ ತೊಗೊಂಡು ಒಂದು ಬಳೆಯಿಂದ ಒಂದು ಬಳೆಗೆ ಈ ರೀತಿ ಪಿನ್ನನ್ನು ಹಾಕ್ತಾಯಿದ್ದೀನಿ. ಈ ಥರ ಹಾಕಿದ್ಮೇಲೆ ಇದು ರೆಡಿ ಆಗೇ ಬಿಡ್ತು ನೋಡಿ. ಇದನ್ನು ಹೇಗಪ್ಪ ಬಳಸೋದು ಅಂತೇಳಿ ಇವಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇದನ್ನು ಗೋಡೆಗೆ ಒಂದು ಕಡೆ ನೇತಾಕ್ಬಿಟ್ರೆ ಆಯಿತು ನೋಡ್ರಿ. ಇದರಲ್ಲಿ ನಾವು ಸಾಕಷ್ಟು ಹೇರ್ ಕ್ಲಿಪ್ಗಳನ್ನ ಹಾಕಿ ಇಡ್ಬೋದು. ಕ್ಲಿಪ್ಸ್ ಎಲ್ಲಂದ್ರೆ ಅಲ್ಲಿ ಇಟ್ಬಿಟ್ಟಿರ್ತೀವಿ, ತಕ್ಷಣ ಕೈಗೆ ಸಿಗ್ತಿಲ್ಲ ಅಂತ ಚಿಂತೆ ಮಾಡಲೋ ಬದಲಿಗೆ ಈ ಒಂದು ಬ್ಯೂಟಿಫುಲ್ ಆರ್ಗನೈಸರ್ನ ಸಿದ್ಧ ಮಾಡ್ಕೊಳ್ಳಿ. ಮನೆಯಲ್ಲಿ ಫ್ಯಾನನ್ನು ಯಾವ ಥರಪ್ಪ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದು? ಫ್ಯಾನ್ ನೋಡಿದ್ರೆ ಈ ರೀತಿ ಲೈಟ್ ಕಲರ್ಸ್ನಲ್ಲಿದೆ, ಒಂಚೂರು ಧೂಳಾದರೂ ತುಂಬಾ ಈ ಥರ ಅಸಹ್ಯವಾಗಿ ಕಾಣ್ತಾ ಇರುತ್ತೆ. ಹೆಂಗೆ ಇದನ್ನು ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದು ಅಂಥೇಳಿ ಈಗ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನೋಡಿ. ಮೊದಲನೇದಾಗಿ ಒಂದು ಒದ್ದೆ ಬಟ್ಟೆನ ತೊಗೋಬೇಕಾಗತ್ತೆ. ನೀರಿನಲ್ಲಿ ಅದ್ದಿರೋಂಥ ಒದ್ದೆ ಬಟ್ಟೆನ ತೊಗೊಳ್ಳಿ. ಅದರ ಮೇಲೆ ಚೂರು ಪಾತ್ರೆ ತೊಳೆಯೋದಕ್ಕೆ ಅಂತೇಳಿ ಬಳಸೋವಂಥ ಡಿಶ್ ವಾಷಿಂಗ್ ಲಿಕ್ವಿಡ್ನ ಹಾಕ್ಕೊಳ್ಳಿ. ಇದ್ರ ಮೇಲೆ ಮತ್ತೊಂದು ಸತಿ ಒಂದು ಚೂರು ನೀರನ್ನು ಹಾಕಿ ಈ ಡಿಶ್ ವಾಷಿಂಗ್ ಲಿಕ್ವಿಡನ್ನು ಬಟ್ಟೆ ಪೂರ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ. ಈ ಥರ ಡಿಶ್ ವಾಷಿಂಗ್ ಲಿಕ್ವಿಡನ್ನು ಹಾಕ್ಬಿಟ್ಟು ಬಟ್ಟೆನ ಮೇಲೆ, ಒದ್ದೆ ಬಟ್ಟೆ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕು. ಈ ಥರ ನೀವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಫ್ಯಾನ್ ಅನ್ನೋದು ಕ್ಲೀನ್ ಆಗುತ್ತೆ. ಹೇಗಪ್ಪ ಅಂತ ಈಗ ಮುಂದೆ ಶೇರ್ ಮಾಡ್ತೀನಿ. ಫ್ಯಾನ್ ನೋಡಿ ಇಲ್ಲಿ ಎಷ್ಟು ಧೂಳಿದೆ. ಈ ಥರ ನೀವು ಒದ್ದೆ ಬಟ್ಟೆ ಮೇಲೆ ಡಿಶ್ ವಾಷಿಂಗ್ ಲಿಕ್ವಿಡನ್ನು ಹಾಕಿ ಫ್ಯಾನನ್ನು ಕ್ಲೀನ್ ಮಾಡಿಕೊಂಡ್ರೆ ನೋಡಿ ಇಲ್ಲಿ ಆ ಧೂಳು ಅನ್ನೋದು ಎಷ್ಟು ತುಂಬಾ ಒಂದು ರೀತಿ ಫ್ಯಾನಿಗೆಲ್ಲ ಅಂಟಿರುತ್ತಲ್ವ, ಈಸಿಯಾಗಿ ಬಂದುಬಿಡುತ್ತೆ, ಒಂಚೂರು ಕೂಡ ಕಾಣಿಸೋದಿಲ್ಲ. ನಾನು ಇಲ್ಲಿ ಒರೆಸ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆ ಧೂಳು ಅನ್ನೋದೆಲ್ಲ ಎದ್ದು ಬರ್ತಾ ಇದೆ ಅಂಥೇಳಿ. ಈ ವಿಧಾನದಲ್ಲಿ ಫ್ಯಾನನ್ನು ಕ್ಲೀನ್ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ. ಮತ್ತು ಫ್ಯಾನ್ ತುಂಬ ಹೈಟಲ್ಲಿದೆ, ಹೆಂಗೆ ಕ್ಲೀನ್ ಮಾಡ್ಕೊಳ್ಳೋದು, ನಮಗೆ ಎಡ್ಕ್ಸಲ್ಲ ಮತ್ತು ನಮ್ಗೆ ಮೇಲತ್ತಿ ಕ್ಲೀನ್ ಮಾಡೋಕ್ಕಾಗಲ್ಲ ಅನ್ನೋರು ನಾನು ಈಗಾಗಲೇ ಈಸಿಯಾಗಿ ಕೆಲವೊಂದಿಷ್ಟು ಟಿಪ್ಸ್ಗಳನ್ನ ಫಾಲೋ ಮಾಡಿ ಯಾವ ಥರ ಮೇಲತ್ತದೇನೆ ಫ್ಯಾನ್ ಕೈಗೆ ಎಟಕ್ಸ್ತಿಲ್ಲ ಅಂದರೂ ಕ್ಲೀನ್ ಮಾಡ್ಕೋಬೋದು ಅಂತ ವಿಡಿಯೋ ಹಾಕಿದ್ದೀನಿ. ವಿಡಿಯೋಗಳನ್ನ ನೋಡಿ, ನಿಮ್ಗೆ ತುಂಬ ಉಪಯೋಗ ಆಗುತ್ತೆ. ಮತ್ತು ಈ ಒದ್ದೆ ಬಟ್ಟೆನಲ್ಲಿ ಒರೆಸಿದ್ಮೇಲೆ ಡ್ರೈ ಕ್ಲಾತಿಂದ ಕೂಡ ಒಂದು ಸತಿ ಫ್ಯಾನನ್ನು ಒರೆಸ್ಬಿಡ್ಬೇಕಾಗತ್ತೆ. ಫ್ಯಾನ್ ಎಷ್ಟು ಶೈನಿಯಾಗಿ ಕಾಣಿಸುತ್ತೆ ಅಂದರೆ ಲಿಕ್ವಿಡನ್ನು ಬಳಸಿ ಒರೆಸೋದ್ರಿಂದ ಮತ್ತು ಡ್ರೈ ಕ್ಲಾತ್ನ ಬಳಸಿ ಒರೆಸೋದ್ರಿಂದ ನೀವು ಇಲ್ಲಿ ನೋಡ್ತಾ ಇರ್ಬೋದು ತಳ 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 ಅಂಥೇಳಿ ಹೊಳಿತಾ ಇದೆ. ಈ ವಿಧಾನದಲ್ಲಿ ಫ್ಯಾನನ್ನು ಕ್ಲೀನ್ ಮಾಡಿ ನೋಡಿ. ಮತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಫ್ರಿಡ್ಜ್ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಫ್ರಿಡ್ಜ್ ಬಳಸೋವಂಥ ಎಲ್ಲ ಮಹಿಳೆಯರಿಗೂ ಕೂಡ ಈ ಗುಟ್ಟು ಅನ್ನೋದು ತಿಳಿದಿರಲೇಬೇಕು. ಹೌದು ಕಣ್ರಿ, ಯಾವುದು ಆ ಗುಟ್ಟು ಅಂಥೇಳಿ ನಿಮ್ಮ ಜೊತೆಗೆ ಈಗ ಶೇರ್ ಮಾಡ್ತೀನಿ ಬನ್ನಿ ನೋಡಿ. ಫ್ರಿಡ್ಜನ್ನು ಪದೇ ಪದೇ ತೆಗಿತಾ ಇರ್ತೀವಿ, ಹಾಕ್ತಾ ಇರ್ತೀವಿ, ಪದೇ ಪದೇ ತೆಗಿಯೋದು. ಮಕ್ಕಳಿದ್ರು ಕೂಡ ಕೆಲವು ಮಕ್ಕಳು ಇದನ್ನೇ ಆಟ ಮಾಡ್ತಾ ಇರ್ತಾರೆ, ಅಂದರೆ ತೆಗಿಯೋದು ಹಾಕೋದು ತೆಗಿಯೋದು ಹಾಕೋದು ಈ ಥರ ಎಲ್ಲ ಮಾಡಿ ಏನಾಗ್ಬಿಡುತ್ತೆ ಅಂದರೆ ಈ ಫ್ರಿಡ್ಜ್ ಸೈಡಲ್ಲೆಲ್ಲ ರಬ್ಬರ್ ಥರ ಇರುತ್ತಲ್ವ, ಅದು ಕೂಡ ಹಾಳಾಗಿರುತ್ತೆ. ಮತ್ತು ಫ್ರಿಡ್ಜ್ನಲ್ಲಿರುವಂಥ ಈ ತಂಪು ಗಾಳಿ ಎಲ್ಲ ಹೊರಗಡೆ ಬರ್ತಾ ಇರುತ್ತೆ. ಈ ರಬ್ಬರ್ ಲೂಸ್ ಆಗಿಬಿಟ್ರೆ ಹಾಳಾದರೆ ಇದರಿಂದ ಫ್ರಿಡ್ಜ್ನಲ್ಲಿರೋ ತಂಪು ಗಾಳಿ ಎಲ್ಲ ಹೊರಗೆ ಬರ್ತಾ ಇರುತ್ತೆ. ಮತ್ತು ಕರೆಂಟ್ ಬಿಲ್ ಕೂಡ ಅಷ್ಟೇ ತುಂಬಾ ಜಾಸ್ತಿ ಬರ್ತಾ ಇರುತ್ತೆ. ಸೊ ಈ ಥರ ಆಗ್ತಿದೆ ಅಂದರೆ ನೀವು ಒಂದು ಸಲ ನಿಮ್ಮ ಮನೆಯಲ್ಲಿರುವಂಥ ಫ್ರಿಡ್ಜನ್ನು ಈ ವಿಧಾನದಲ್ಲಿ ನೀವು ಚೆಕ್ ಮಾಡಿಕೊಳ್ಳೇಬೇಕು. ಇದು ತುಂಬಾ ಮುಖ್ಯ ಆಗುತ್ತೆ. ಫ್ರಿಡ್ಜ್ನಲ್ಲಿರೋಂಥ ತಂಪಾದ ಗಾಳಿ, ಕೂಲರೆಲ್ಲ ಹೊರಗಡೆ ಬಂದರೆ ಮತ್ತು ಕರೆಂಟ್ ಬಿಲ್ಗಳೆಲ್ಲ ತುಂಬ ಜಾಸ್ತಿ ಬರುತ್ತೆ. ಸೊ ನೋಡಿ, ಫ್ರಿಡ್ಜ್ ಇರೋರು ಈ ಥರ A4 ಶೀಟ್ ಒಂದು 2ರಿಂದ 3 ತೊಗೊಂಡು ಡೋರ್ ಹತ್ರ ಈ ಥರ ಇಟ್ಟು ಕ್ಲೋಸ್ ಮಾಡಿ ನೋಡಿ. ಈ ಬಿಳಿ ಹಾಳೆಗಳು ಹಾಗೆ ನೀವು ಹೇಗೆ ಇಟ್ಟಿರ್ತೀರ ಹಾಗೆ ಸ್ಟಿಫಾಗಿ ನಿಂತಿದೆ ಅಂದರೆ ನಿಮ್ಮ ಫ್ರಿಡ್ಜ್ನ ಈ ರಬ್ಬರ್ ಅನ್ನೋದೇನಿದೆ ಕರೆಕ್ಟಾಗಿದೆ ಮತ್ತು ಫ್ರಿಡ್ಜಿಂದ ಯಾವುದೇ ರೀತಿಯ ಗಾಳಿ ಅನ್ನೋದು ಹೊರಗಡೆ ಬರ್ತಾ ಇಲ್ಲ ಅಂತ ಹೇಳಿ ಅರ್ಥ ನೋಡಿ. ಮತ್ತು ನಿಮ್ಮ ಫ್ರೆಂಡ್ಸಿಗೆ ಈ ಒಂದು ಟಿಪ್ಪನ್ನು ಖಂಡಿತ ಶೇರ್ ಮಾಡಿ. ಶ್ರೀಮತಿಯರೇ ಆಗಿದ್ದರೆ ನಾನು ಇವತ್ತಿನ ವಿಡಿಯೋದಲ್ಲಿ ಸಾಕಷ್ಟು ಟಿಪ್ಸ್ಗಳನ್ನ ಶೇರ್ ಮಾಡಿದೆ. ನಿಮ್ಗೆ ಯಾವ ಟಿಪ್ ತುಂಬ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ತಪ್ಪದೆ ಬರೆದು ತಿಳಿಸಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಇಷ್ಟು ಟಿಪ್ಸ್ ಶೇರ್ ಮಾಡಿದೆ ಅಲ್ವಾ,
ನಿಮಗೆ ಟಿಪ್ಸ್ಗಳು ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಮುಂದಿನ ಟಿಪ್ ವಿಡಿಯೋದಲ್ಲಿ ನಾನು ನಿಮ್ಮೆಲ್ರಿಗೂ ಉಪಯೋಗ ಆಗೋ ಥರ ಇನ್ನಷ್ಟು ಒಳ್ಳೊಳ್ಳೆ ಟಿಪ್ಸ್ ವಿಡಿಯೋಗಳನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಬರ್ತೀನಿ. ಸೊ ಎಲ್ಲ ವಿಡಿಯೋ ನೋಡಬೇಕು ಅಂದರೆ ನೀವು ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಧನ್ಯವಾದಗಳು.